ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆ ರಾತ್ರಿ ಸಂಪೂರ್ಣ ಊರು ಮೌನವಾಗಿತ್ತು. ಕತ್ತಲೆಯ ಮಡಿಲಿನಲ್ಲಿ ಮುಸುಕಾಗಿ ಹೊತ್ತಿ ಹೋದ ಇಳೆಯ ದೀಪಗಳು ಕಣ್ಣೀರಿಗೆ ಸಾಕ್ಷಿಯಾಗಿದ್ದವು. ಸುತ್ತಲೂ ಕತ್ತಲೆ ಚಾಚಿಕೊಂಡಿದ್ದರು. ಆ ಮನೆ ಮಾತ್ರ ನಿಶ್ಶಬ್ದವಿಲ್ಲದಂತೆ ಕಣ್ಣೀರಿನಿಂದ ನನಸಿತ್ತು. ಒಳಗೆ ಕುಳಿತಿದ್ದ ರೋಹಿಣಿ ಗೋಡೆಯ ಮೇಲೆ ತಲೆಯಿಟ್ಟು ಕಣ್ಣೀರಿನ ಜಲಧಾರಿಯನ್ನೇ ಹರಿಸುತ್ತಾ ಕುಳಿತಿದ್ದಳು. ಈ ದುಃಖ ಎಂದಿಗೆ ಕೊನೆಯಾಗುವುದು ಎಂದು ಆಕೆ ತಾಯಿಯ ಚಿತ್ರವನ್ನೇ ತಾಯಿಯಂತೆ ಭಾವಿಸುತ್ತಾ ತಬ್ಬಿಕೊಂಡು ಅಳುತ್ತಿದ್ದಳು. ಮೊದಲು ತಂದೆ, ನಂತರ ತಾಯಿ, ಈಗ ಸಹೋದರನೂ ಈ ಮನೆಯಲ್ಲಿ ನಾಪತ್ತೆಯಾಗಿದ್ದ. ಮನೆಯ ಗೋಡೆಗಳು ರಕ್ತ ಭಸ್ಮದಿಂದ ಬಣ್ಣ ಹಾಕಿದಂತಿದ್ದವು. ಅವಳ ಅಳುವಿಕೆಯ ನಡುವೆ ಇದ್ದಕ್ಕಿದ್ದಂತೆ ಆ ಕೆಂಪು ಬಣ್ಣದ ಕಣ್ಣುಗಳು ಕತ್ತಲೆಯ ನಡುವೆ ಹೊಳೆಯತೊಡಗಿದವು. ಒಳಗಿಂದಲೇ ಅವಳ ಬೆನ್ನು ನಡುಗಿತು. ಆ ಹೊಳಪು, ಆ ತೀಕ್ಷ್ಣ ಕಣ್ಣುಗಳು ಎಲ್ಲಿ ನೋಡಿದರೂ ಕಾಣಿಸುತ್ತಿದ್ದವು. ಅದೇ ಕಣ್ಣು ಮತ್ತೆ ಬಂದಿದೆ. ರೋಹಿಣಿ ಗಟ್ಟಿಯಾಗಿ ಕಿರುಚಿದಳು. ಆದರೆ ಆ ಶಬ್ದವಿಲ್ಲದ ಕಣ್ಣುಗಳು ಇನ್ನಷ್ಟು ಹತ್ತಿರ ಬಂದವು. ಅವಳ ಮುಗ್ಧ ಮುಖ ಭಯದಿಂದ ನಿಶ್ಚೇತನವಾಯಿತು. ಬೆವರಿನ ಹನಿಗಳು ತಲೆಯಿಂದ ಕಾಲಿಗೆ ಹರಿಯತೊಡಗಿದವು. ಆ ಕಣ್ಣುಗಳು ಬೆಚ್ಚಿ ಬೀಳುವಂತೆ ಅವಳೆಡೆಗೆ ತುಸು ಮುಂಭಾಗಕ್ಕೆ ಬರುತ್ತಿದ್ದವು. ಜಿಗುಪ್ಸೆಯಿಂದ ಚಿತ್ತವಿಟ್ಟು ನೋಡತೊಡಗಿದಾಗ ಆ ಹೊತ್ತಿಗೆ ಮನೆಯ ಬಾಗಿಲು ಯಾರೋ ಜೋರಾಗಿ ಬಡಿಯುತ್ತಿದ್ದಂತೆ ಕೇಳಿಸಿತು. ಆ ಶಬ್ದ ಕೇಳಿದ ಅವಳಿಗೆ ಹೃದಯವೇ ನಡುಗುವಂತೆ ಭಾಸವಾಯಿತು. ಹೆಬ್ಬೆರಳಿನಿಂದ ಬಾಗಿಲನ್ನು ಮುಟ್ಟಿದ ಕ್ಷಣಕ್ಕೆ ಏನೋ ವಿಕಾರ ಶಕ್ತಿ ರೋಹಿಣಿ ಕೈಗೆ ತಟ್ಟಿತು. ಅವಳು ಬೆವರುತ್ತಾ ಭಯದಿಂದ ಎದೆಯನ್ನು ಹಿಡಿದು ನಿಂತಳು. ಆಕೆ ಎದೆಗೊತ್ತಿ ಬಂದ ಶೋಕ, ಭಯ, ಅಸಹಾಯಕತೆ ಎಲ್ಲವೂ ಒಂದು ಕ್ಷಣದಲ್ಲಿ ಆಕ್ರೋಶವಾಗಿ ಬದಲಾಯಿತು. ನೀನು ಯಾರು? ನಿನಗೇನು ಬೇಕು? ನನ್ನ ಕುಟುಂಬವನ್ನೆಲ್ಲ ನುಂಗಿಬಿಟ್ಟಿದ್ದೀಯಾ? ಆಕೆಯ ಕಣ್ಣು ಕೆಂಪಾಯಿತು. ಆದರೆ ಆ ಕ್ಷಣದಲ್ಲಿ ಬಾಗಿಲು ಹಿಮ್ಮೆಟ್ಟಿದಂತೆ ತಟ್ಟಿತು. ಆ ಛಾಯೆ ತಕ್ಷಣವೇ ಮಾಯವಾಯಿತು. ಆಕೆ ಕಣ್ಣೀರಿನಿಂದ ಕ್ರೋಧ ಮತ್ತು ಭಯವನ್ನೇ ಚಿತೆಯನ್ನಾಗಿ ಬದಲಾಯಿಸಿದ್ದಳು. ಆಕೆ ನಡುಕ ನಿಲ್ಲಿಸಿಕೊಳ್ಳುತ್ತಾ ಬಾಗಿಲು ತೆರೆಯುತ್ತಿದ್ದಂತೆ ಆ ಮನೆಯ ಹಿಂಭಾಗದಲ್ಲಿ ಆ ಆಕ್ರೋಶದ ಶಬ್ದ ಕೇಳಿಬಂತು. ಭೂಮಿಯಲ್ಲಿ ಮಣ್ಣಿನಲ್ಲಿ ಹುದುಗಿ ಹೋಗಿದ್ದ ಒಂದು ನರಕೊಳವೆ, ಅದರೊಳಗೆ ಬೆಳೆದುಕೊಂಡ ಭಯಾನಕ ಶಿಲುಬೆಯಂತಿದ್ದ ಏನೋ ಒಂದು. ಆ ಆಕೃತಿ, ಭಯಾನಕ ಮುಖ ಚಂದ್ರನ ಬೆಳಕಿನಲ್ಲಿ ಸ್ಪಷ್ಟವಾಯಿತು. ಅದು ಮಾರ್ತಾಂಡನ ಶಾಪ. ರೋಹಿಣಿಯ ಕಣ್ಣಲ್ಲಿ ನಂಬಲಾಗಲಿಲ್ಲ. ಅವನು ಇನ್ನೂ ಜೀವಂತವಿದ್ದಾನ? ಆಕೆಯ ಮನಸ್ಸು ಶೋಕ ಮತ್ತು ಭಯದಿಂದ ಮಿದುಳಿನೆಲ್ಲ ದಾಳಿ ಮಾಡಿದಂತೆ ಭಾಸವಾಯಿತು. ಆ ರಾತ್ರಿ ಯಾರಿಗೂ ನಿದ್ದೆಯೇ ಬಾರದಂತೆ ಮಳೆಯ ಜಳಪಿನ ಮಧ್ಯೆ ಆ ಶಿಲುಬೆಯ ನಿಜವಾದ ಮಾಯೆಯ ಅಧ್ಯಾಯ ಪ್ರಾರಂಭವಾಯಿತು. ಯಾರಿಗೂ ಗೊತ್ತಿಲ್ಲದಂತೆ ಆ ಕಣ್ಣುಗಳು ಇನ್ನಷ್ಟು ಹತ್ತಿರಕ್ಕೆ ಬಂದವು. ಆದರೆ ಈ ಬಾರಿ ಮಾತ್ರ ಆ ಕಣ್ಣುಗಳು ಯಾರಿಗೂ ಕಾಣಿಸುತ್ತಿರಲಿಲ್ಲ. ಆ ದಿನ ಆ ಮನೆಗೆ ಯಾರಾದರೂ ಮತ್ತೊಮ್ಮೆ ಕಾಲಿಟ್ಟರೆ ಅಲ್ಲಿ ಮುಂದಿನ ದಿನ ಬೆಳಕೇ ಕಾಣುವುದಿಲ್ಲ. ಕತ್ತಲು ತುಂಬಿದ ರಾತ್ರಿ. ರೋಹಿಣಿ ಮಾತ್ರ ಭಯದ ಸಂಕಟದಲ್ಲಿ ನಿದ್ರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಮನಸ್ಸು ಮೌನವಾಗಿ ನಿದ್ರಿಸಲು ಬಿಡುತ್ತಿರಲಿಲ್ಲ. ಆ ಮನೆಯ ಗೋಡೆಗಳು ಅವಳನ್ನು ಹತ್ತಿರ ಎಳೆಯುತ್ತಿರುವ ಪಿಶಾಚಿಯಂತೆ ಭಾಸವಾಗುತ್ತವೆ. ಅದರೊಳಗೆ ಸಿಕ್ಕಿ ಹಾಕಿದ ಅವಳ ನಗುವಿನ ಛಾಯೆ ಕಣ್ಣೀರಿನಿಂದ ಮುಸುಕಾಗಿತ್ತು. ಆ ಮನೆಯ ಶಾಪ ನನಗೂ ತಗುಲಿದೆಯಾ? ಅವಳಿಗೆ ನಿಜಕ್ಕೂ ಸಹಿಸಲಾಗುತ್ತಿರಲಿಲ್ಲ. ಮೊದಲು ತಂದೆ ತಾಯಿಯ ಆಕಸ್ಮಿಕ ಸಾವಿನ ಬಳಿಕ ಸಹೋದರನ ನಾಪತ್ತೆಯಾದ ತಿರುವು, ಈ ಘಟನೆಗಳೆಲ್ಲ ಅವಳ ಮನಸ್ಸಿಗೆ ದುಷ್ಟ ಶಕ್ತಿಯ ಬಗ್ಗೆ ನಂಬಿಕೆ ತರುವಂತೆ ಮಾಡಿದ್ದವು. ಆದರೆ ಆ ಭಯಾನಕ ಕಣ್ಣುಗಳು ಮತ್ತೆ ಕಾಣಿಸಿಕೊಂಡಾಗ ಅವಳಲ್ಲಿ ಶಕ್ತಿ ಉಳಿದಿರಲಿಲ್ಲ. ಇದ್ದಕ್ಕಿದ್ದಂತೆ ಆ ಮನೆಯ ಹಿಂಭಾಗದಲ್ಲಿ ಒಂದು ಭೀಕರ ಶಬ್ದ ಕೇಳಿಬಂತು. ಹೃದಯ ಬಡಿತವೇ ನಿಲ್ಲುವಂತೆ ಮಾಡಿದ ಆ ಧ್ವನಿಯು ಮನೆಯ ಹಳೆಯ ಮರದ ಗೋಡೆಗಳನ್ನೇ ನಡುಗಿಸಿತು. ತಕ್ಷಣವೇ ರೋಹಿಣಿ ತಲೆಯ ಮೇಲೆ ಹೊದಿಕೆ ಎಳೆದಳು. ಹಿಮ್ಮುಖವಾಗಿ ನುಗ್ಗಿದಂತೆ ಆ ಧ್ವನಿಯ ಬಳಿಕ ಪಾದರಕ್ಷೆಗಳ ಗದ್ದಲ ಕೇಳಿಬಂತು. ಯಾರೋ ಮನೆಯೊಳಗೆ ನುಗ್ಗಿ ಬರುತ್ತಿರುವಂತೆ ಅನ್ನಿಸಿತು. ಅಂತ್ಯವಿಲ್ಲದಂತೆ ಮುಂದುವರಿಯುತ್ತಿತ್ತು. ತಟ ತಟ ಎಂಬ ಶಬ್ದ. ಆ ಕ್ಷಣಕ್ಕೆ ಆಕೆ ಉಸಿರೇ ನಿಲ್ಲುವಂತಾಯಿತು. ಅವನು ಮತ್ತೆ ಬಂದನ. ಆಗ ಇದ್ದಕ್ಕಿದ್ದಂತೆ ಆ ದ್ವಾರದ ಮುಂದೆ ಒಂದು ನೆರಳು ಕಾಣಿಸಿಕೊಂಡಿತು. ಶೀತ ಗಾಳಿಯ ತೀವ್ರತೆಯಂತೆ ಅದರ ತಂಪಾದ ವಾತಾವರಣವು ಮನೆಯನ್ನು ಆವರಿಸಿಕೊಂಡಿತು. ಆ ನೆರಳು ಅಳಲಾರಿದಂತೆ ನಿಂತಿತ್ತು. ಅದರ ಕಣ್ಣುಗಳು ಪುನಃ ಹೊಳೆಯುತ್ತಿದ್ದವು. ಈ ಬಾರಿ ಮಾತ್ರ
ಅವು ಅತಿ ಭಯಾನಕವಾಗಿ ರಕ್ತದಂತೆ ಕೆಂಪಾಗಿ ಹೊಳೆಯುತ್ತಿದ್ದವು. ರೋಹಿಣಿಯ ಶಕ್ತಿಯು ಅವಳನ್ನು ತೊರೆದು ಹೊರಟಿತ್ತು. ನಾನು ನನ್ನ ತಾಯಿಯನ್ನು ಕಳೆದುಕೊಂಡೆ, ನನ್ನ ಕುಟುಂಬವನ್ನೆಲ್ಲ ನುಂಗಿಬಿಟ್ಟ ನೀನು ಇನ್ನು ಏನು ಬಯಸುತ್ತೀ? ಅವಳ ಗಟ್ಟಿಯಾದ ಕಿರುಚಾಟ ಆ ಗೋಡೆಗಳನ್ನು ಸಹ ನಡುಗಿಸುವಂತೆ ಮಾಡಿತು. ಆಗ ಇದ್ದಕ್ಕಿದ್ದಂತೆ ಆ ನೆರಳಿನ ಮುಖ ಬೆಳಕಿನೊಳಗೆ ಬಂತು. ಆ ಕ್ಷಣಕ್ಕೆ ಆಕೆಯ ಕಣ್ಣನ್ನೇ ನಂಬಲಾಗಲಿಲ್ಲ. ಆ ವ್ಯಕ್ತಿ ಮಾರ್ತಾಂಡನ ಶಿಲಬೆ. ಅದು ನಿಜವಾಗಿಯೂ ಜೀವಂತವಾಗಿತ್ತು. ನಾನೀಗ ಮರಳಿದ್ದೇನೆ ಎಂಬ ಧ್ವನಿ ಕೇಳಿಬರುತ್ತಿದ್ದಂತೆ ಅವಳ ಹೃದಯವೇ ನಿಂತಂತೆ ಅನಿಸಿತು. ನಾನು ಮತ್ತೆ ಬಂದಿದ್ದೇನೆ, ನನ್ನ ಶಾಪ ಮುಗಿದಿಲ್ಲ. ಆ ಧ್ವನಿ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿದಂತೆ ಭಾಸವಾಯಿತು. ಇದು ಸುಳ್ಳಾಗಿರಬೇಕು, ಆದರೆ ಇಲ್ಲ. ಆ ಶಿಲುಬೆ ನಿಜವಾಗಿಯೂ ಜೀವಂತವಾಯಿತು. ಕತ್ತಲೆಯ ಮಡಿಲಲ್ಲಿ ಮಂಜು ಹನಿ ಮುಸುಕಿದಂತೆ ರೋಹಿಣಿ ನೆನಪುಗಳ ಜಾಲದಲ್ಲಿ ಕಣ್ಣೀರು ಸುರಿಸುತ್ತಿದ್ದಳು. ಆ ಮನೆಯ ತುಂಬಾ ತನ್ನ ತಾಯಿಯ ನೆನಪುಗಳು ತುಂಬಿದ್ದವು. ನೆನಪುಗಳಲ್ಲಿ ತಾಯಿಯ ಮೃದುವಾದ ಸ್ಪರ್ಶ, ಅವಳ ಮಾತುಗಳು, ಮುದ್ದು ಮಾಡುವ ರೀತಿಯು ಮಾತ್ರ ಉಳಿದಿತ್ತು. ನಾನು ಮಾತ್ರ ಏಕೆ ಇನ್ನೂ ಈ ದೃಶ್ಯವನ್ನೆಲ್ಲ ನೋಡಲು ಬದುಕಿದ್ದೇನೆ ಎಂದು ಅವಳ ಮನಸ್ಸು ಕರಗಿದ್ದ ಕತ್ತಲೆಯಲ್ಲಿ ಕಣ್ಣೀರಿನಿಂದ ಒದ್ದೆಯಾಯಿತು. ಮನೆಯಲ್ಲಿ ನಡೆದ ಆಘಾತಕರ ಘಟನೆಗಳು ಒಂದರ ಹಿಂದೆ ಒಂದರಂತೆ ಅವಳನ್ನು ನುಂಗುತ್ತಲೇ ಹೋದವು. ತಂದೆ, ತಾಯಿ, ಸಹೋದರ ಎಲ್ಲರೂ ಎಂದಾದರೂ ಒಂದು ದಿನ ಮರಳಿ ಬರುವರೇ? ಆ ಪ್ರಶ್ನೆಯ ಉತ್ತರ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿತ್ತು, ಆ ಮನೆಯ ಆಳವಂತಿಕೆ ಶಾಪಪೀಡಿತವಾಗಿದೆ. ನಿದ್ರೆಯ ಕೊರತೆಯಲ್ಲಿ ಕಂಗಾಲಾಗಿದ್ದ ರೋಹಿಣಿ ಇದ್ದಕ್ಕಿದ್ದಂತೆ ತನ್ನ ಹಾಸಿಗೆಯಲ್ಲಿ ಎಚ್ಚರಗೊಂಡಳು. ಎಲ್ಲಿ ನೋಡಿದರೂ ಕತ್ತಲೆ, ಮೌನ, ಭಯ. ಅವಳು ಅಲ್ಲೇ ಇದ್ದ ದೀಪವನ್ನು ಉರಿಸಲು ಮುಂದಾದಾಗ ಆ ಕ್ಷಣ ಇದ್ದಕ್ಕಿದ್ದಂತೆ ಬಾಗಿಲಿನ ಹಿಂಭಾಗದಲ್ಲಿ ಆ ಪಿಶಾಚಿ ಕಣ್ಣುಗಳು ಮತ್ತೆ ಹೊಳೆಯತೊಡಗಿದವು. ಅದೇ ಕಣ್ಣುಗಳು ಅದೇ ದಾರಿಯಲ್ಲಿ ಮತ್ತೆ ಬಂದಿದೆ. ಬಾಗಿಲು ಸ್ವತಃ ತಾನೇ ಬಡಿಯುತ್ತಿದೆಯೋ ಎಂಬಂತೆ ಪಕ್ಕದಲ್ಲಿದ್ದ ಹಳೆಯ ನೇರಳ ಮರವು ಜೋರಾಗಿ ತೂಗತೊಡಗಿತು. ಮನೆಯೊಳಗೆ ತೀವ್ರ ಶೀತ ಪ್ರಾರಂಭವಾಯಿತು. ಆಗ ಇದ್ದಕ್ಕಿದ್ದಂತೆ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಭಯಾನಕ ಶಿಲಬೆಯ ಶಿಲಾ ಆಕೃತಿಯೊಂದು ದ್ವಾರದ ಮುಂದೆ ಕಾಣಿಸಿಕೊಂಡಿತು. ನೀನು ಮತ್ತೆ ಬಂದಿಯಾ? ಅವಳ ಗಟ್ಟಿಯಾದ ಧ್ವನಿ ಆ ಮನೆಯನ್ನು ಒಂದು ಕ್ಷಣ ಹಿಮ್ಮೆಟ್ಟುವಂತೆ ಮಾಡಿತು. ಆದರೆ ಆ ಶಿಲುಬೆ ಮಾತನಾಡಲಿಲ್ಲ. ಆ ಶಿಲುಬೆಯ ಕಣ್ಣುಗಳು ಮಾತ್ರ ರಕ್ತದಂತೆ ಹೊಳೆಯತೊಡಗಿದವು. ನೀನು ನನ್ನನ್ನು ಬಿಟ್ಟು ಬಿಡು, ನನಗೆ ಎಲ್ಲವನ್ನೂ ಕಳೆದುಕೊಂಡ ಭಾವನೆಯಲ್ಲೇ ಬದುಕಲು ಸಾಧ್ಯವಿಲ್ಲ. ಅವಳ ಕಣ್ಣುಗಳಲ್ಲಿ ನೋವು ಆ ಪಿಶಾಚಿಯ ಕಣ್ಣಿಗೂ ತಾಕಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಆ ಶಿಲುಬೆಯ ಮುಖ ಸ್ಪಷ್ಟವಾಯಿತು. ಅದು ಮಾರ್ತಾಂಡನ ಶಿಲುಬೆಯೇ. ನಿನ್ನ ಕುಟುಂಬವೇ ಈ ಶಾಪಕ್ಕೆ ಕಾರಣ. ಆ ಧ್ವನಿ ಮನೆಯ ಗೋಡೆಗಳನ್ನು ಸಹ ನಡುಗುವಂತೆ ಮಾಡಿತು. ನಿಮ್ಮ ಕುಟುಂಬದ ಎಲ್ಲರನ್ನೂ ನಾನು ನಾಶ ಮಾಡುತ್ತೇನೆ. ಇದು ಆ ಪಾಪದ ಪ್ರತೀಕಾರ. ಆ ಮಾತು ಕೇಳಿದ ರೋಹಿಣಿಯ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು. ನೀನು ನನಗೆ ಈ ಭಯ ತರಲು ಸಾಧ್ಯವಿಲ್ಲ. ನನ್ನ ಕುಟುಂಬ ನನ್ನ ಪ್ರಾಣ. ನಾನೇನು ಪಾಪ ಮಾಡಿಲ್ಲ ಎಂದು ಅವಳು ಕೂಗಿದಳು. ಆ ಶಿಲುಬೆಯ ಕಣ್ಣುಗಳು ಮತ್ತಷ್ಟು ಭಯಾನಕವಾಗಿ ಕ್ರೋಧಾಗ್ನಿಯೊಡನೆ ಕೆಂಪನೆ ಹೊಳೆಯತೊಡಗಿದವು.